ಜೈ ಶ್ರೀರಾಮ್. ಇವತ್ತು ನಮ್ಮ ಮನೆಯವ್ರಿಗೆ ಭಾನುವಾರ ರಜೆ ಇದೆ. ಮಕ್ಕಳನ್ನೆಲ್ಲ ಸ್ವಲ್ಪ ಹೊರಗಡೆ ತಿರುಗಾಡ್ಸ್ಕೊಂಡು ಬರೋಣ ಅಂತ ಹೇಳಿ ಹೊರಟಿದ್ದೀವಿ. ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ, ಇದು ಬಂದು ಜಲದಪರ ನ್ಯಾಷನಲ್ ಪಾರ್ಕ್. ಸಫಾರಿ ಇದೆ ಅಂತಂದರು. ನಾವು ಸಫಾರಿಗೆ ಹೋಗೋಣ ಅಂತ ಹೇಳಿ ಬಂದ್ವು. ಆದರೆ ಅಲ್ಲಿ ಬಂದಮೇಲೆ ಗೊತ್ತಾಯ್ತು, ಅವ್ರು ಹೇಳಿದ್ರು ಭಾನುವಾರ ಸಫಾರಿ ರಜೆ ಇದೆ, ಸಫಾರಿ ಇಲ್ಲ ಅಂತ. ಸರಿ, ವಾಪಸ್ ಹೋಗೋಣ ಅಂದ್ಕೊಂಡ್ವು. ಮುಂದೆ ಸ್ವಲ್ಪ ದೂರ ಹೋದರೆ ಒಂದು ಪಾರ್ಕ್ ಇದೆ, ಹೋಗಿ ಅಂತಂದರು. ಸರಿ ಅಂತೇಳಿ ಮುಂದೆ ಹೋಗೋಣ ಅಂತ ಹೇಳಿ ಬಂದ್ವು. ಹೋಗ್ತಾ ದಾರಿನಲ್ಲಿ ಅಂದರೆ ಮರದಿಂದ ಮಾಡಿರೋಂಥ ಸಾಮಾನು ಅಂಗಡಿ ಕಾಣಿಸ್ತು. ಒಂದ್ಸಲ ನೋಡೋಣ ಏನಿದೆ ಅಂತ ಅನ್ನಿಸ್ತು. ಸರಿ ಅಂತ ಒಳಗಡೆ ಬಂದು ಅಲ್ಲಿ ಮೊದಲಿಗೆ ಚಿಕ್ಕ ಚಿಕ್ಕ ಪ್ಲ್ಯಾಂಟ್ಸು ಮತ್ತು ಗಿಡಗಳನ್ನ ಇಟ್ಟಿದ್ರು. ಚಿಕ್ಕ ಅಂಗಡಿ, ಬಟ್ ಆದರೆ ಎಲ್ಲ ಮರದಿಂದ ಮಾಡಿರೋವಂಥ ಸಾಮಾನಂತೂ ಪುಟ್ಟದಾಗಿ ಕ್ಯೂಟಾಗಿ ತುಂಬಾ ಚೆನ್ನಾಗಿತ್ತು. ಪ್ರತಿಯೊಂದು ಐಟಮ್ಸು ಮರದಿಂದಾನೇ ಮಾಡಿದರು. ನೋಡೋಕ್ಕಂತೂ ಸಖತ್ತಾಗಿತ್ತು. ಆದರೆ ರೇಟು ಅಷ್ಟೇ ತುಂಬಾ ಜಾಸ್ತಿ ಇತ್ತು. ನನಗಂತೂ ರೇಟ್ ಅಂತೂ ಸಿಕ್ಕಾಬಿಟ್ಟೆ ಜಾಸ್ತಿ ಅಂತ ಅನ್ನಿಸ್ತು. ನಂಗಲ್ಲಿ ತುಂಬ ಇಷ್ಟ ಆಗಿದ್ದು ಅಂದರೆ ಕುಕ್ರಿ ಒಂದಿತ್ತು. ಕುಕ್ರಿ ಅಂತೂ ಸಿಕ್ಕಾಬಿಟ್ಟೆ ಕ್ಯೂಟಾಗಿ ಚೆನ್ನಾಗಿತ್ತು. ಬಟ್ ಅದ್ರದ್ದು ತುಂಬಾ ರೇಟ್ ಜಾಸ್ತಿ ಅಂತ ಅನ್ನಿಸ್ತು. ಯಾಕೆಂದರೆ ಅಷ್ಟು ರೇಟ್ಗೆ ಸ್ವಲ್ಪ ದೊಡ್ಡ ಕುಕ್ರಿನೇ ಬರ್ತದೆ ಅಂತ ನಮ್ಗೆ ಅನ್ನಿಸ್ತು. ಅಲ್ಲಿಂದ ಸ್ವಲ್ಪ ಮುಂದೆ ಬಂದು ಪಾರ್ಕಿಗೆ ಬಂದ್ವು. ನಾವು ಪಾರ್ಕ್ ಅಂದ್ಕೊಂಡು ಬಂದ್ವು. ನಮ್ಗೆ ಅಲ್ಲಿ ಬಂದಮೇಲೆ ಗೊತ್ತಾಯಿತು, ಪಾರ್ಕ್ ಜೊತೆಗಲ್ಲಿ ರೆಸಾರ್ಟ್ ಕೂಡ ಇದೆ ಅಂತ. ರೆಸಾರ್ಟ್ ಮತ್ತು ಪಾರ್ಕು ಎಲ್ಲ ಇದೆ, ತುಂಬ ಚೆನ್ನಾಗಿದೆ. ಯಾರಿಗಾದ್ರೂ ಒಂದಿನ ಸ್ವಲ್ಪ ಮೂಡ್ ರಿಲ್ಯಾಕ್ಸೇಷನ್ಗೆ ಬೇಕು ಅಂದರೆ ಇದು ಬೆಸ್ಟ್ ಜಾಗ ಅಂತಲೇ ಹೇಳಬೇಕು. ಯಾಕೆಂದರೆ ಇಲ್ಲಿ ಪಾರ್ಕ್ ಇರೋದ್ರಿಂದ ಮಕ್ಕಳು ಕೂಡ ಈ ಜಾಗ ಇಷ್ಟ ಆಗುತ್ತೆ. ಇನ್ನೊಂದೇನಪ್ಪ ಅಂದರೆ, ರೆಸಾರ್ಟಲ್ಲಿ ಬೇಕಾದ್ರೆ ಒಂದು 2 ಡೇಸ್ವರೆಗೂ ರೆಸಾರ್ಟ್ ಬುಕ್ ಮಾಡಿಕೊಂಡು ಟೈಮ್ ಕೂಡ ಕಳಿಬೋದು. ಎಲ್ಲರಿಗೂ ಇಷ್ಟ ಆಗುತ್ತೆ. ಇಡೀ ಮನೆಯವ್ರ ಜೊತೆ, ಫ್ಯಾಮಿಲಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇದು ಬೆಸ್ಟ್ ಜಾಗ ಅಂತಲೇ ಹೇಳ್ಬೋದು. ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ಸುತ್ತಮುತ್ತ ಕಾಡು, ಮಧ್ಯದಲ್ಲಿ ಮುಂದೆ ಎಲ್ಲ ಪಾರ್ಕು ಸಖತ್ತಾಗಿದೆ. ಮಕ್ಕಳು ಮತ್ತು ಮನೆಯವರು, ದೊಡ್ಡವ್ರಿಗೆ ಎಲ್ರಿಗೂ ಇಷ್ಟ ಆಗೋಂಥ ಜಾಗ. ಅಥವಾ 2 ದಿನ ಮನೆಯವರು ಮತ್ತು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅನ್ನೋರ್ಗೆ ಈ ಜಾಗ ಅಂತೂ ಸಿಕ್ಕಾಪಟ್ಟೆ ಬೆಸ್ಟ್ ಅಂತ ಹೇಳ್ತೀನಿ. ನಾವು ಕೂಡ ಮಕ್ಕಳ ಜೊತೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವು. ಥ್ಯಾಂಕ್ ಯು ಆಲ್.